ನಮಸ್ಕಾರ. ನನ್ನ ಹೆಸರು ಚೇತನಾ ಶ್ರೀಧರ್ ಅಂತ. ನಮ್ಮದು ಒಂದು ಬಡಾವಣೆ ಇದೆ ಬೆಂಗಳೂರಲ್ಲಿ, ಏರೋಹಳ್ಳಿಯ ಸಿಂಡಿಕೇಟ್ ಬ್ಯಾಂಕ್ ಲೇಔಟ್ ಅಂತ ಬಡಾವಣೆಯಲ್ಲಿ ನಾವು ಒಂದಷ್ಟು ಹೆಣ್ಮಕ್ಳು ಸೇರಿಕೊಂಡು ಒಂದು ಸಣ್ಣ ಗುಂಪನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಸಿಂಡಿಕೇಟ್ ಬ್ಯಾಂಕ್ ವನಿತೆಯರು ಅನ್ನೋ ಹೆಸರನ್ನು ಇಟ್ಟಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಇಲ್ಲಿ ಬಂದಿರುವಂಥ ಎಲ್ಲ ಮಹಿಳೆಯರು 40+ ಅಥವಾ 35+ ಇರುವಂಥವರೇ ಆಗಿದ್ದೀವಿ. ಎಲ್ಲರೂ ಕೂಡ ವಿವಾಹಿತರಾಗಿದ್ದೀವಿ. ಈ ಒಂದು ಸಂಘದ ಉದ್ದೇಶ ಏನು ಅಂತಂದರೆ, ನಮ್ಮಲ್ಲಿರುವಂತಹ ಕಲೆಗಳನ್ನು ಇಲ್ಲಿ ಒಬ್ರಿಗೊಬ್ರು ಹೇಳ್ಕೊಳ್ಳೋದು, ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಏನಾದರೂ ಒಳ್ಳೆಯದನ್ನು ಕೊಡುವಂತಹ ಒಂದು ಸಂದೇಶವನ್ನು ಇಲ್ಲಿ ಮಾತಾಡ್ತಾ ಇರ್ತೀವಿ. ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅನೇಕ ಪಾಠ ಆಟ ಜೊತೆಗೆ ನಾವು ನಲಿದು ನಮ್ಮ ಸಂತೋಷವನ್ನು ಇಲ್ಲಿ ಹಂಚಿಕೊಳ್ಳೋಕ್ಕೆ ನಾವು ಇಲ್ಲೆಲ್ಲರೂ ಸೇರ್ತೀವಿ. ತಿಂಗಳಿಗೆ 2 ದಿನ ಸೇರ್ತೀವಿ, ತುಂಬ ದಿನವೂ ಅಲ್ಲ. ಇಲ್ಲಿ ನಾವು ಎಲ್ಲ ಮನಪೂರ್ವಕವಾಗಿ ಮಾತಾಡ್ತಿರ್ತೀವಿ. ಯಾವುದೇ ಮನೆಯ ವಿಚಾರವಾಗಲಿ, ಪರ್ಸನಲ್ ವಿಚಾರ ಆಗಲಿ, ದುಡ್ಡಿನ ವಿಚಾರ ಆಗಲಿ, ಒಡವೆ ವಿಚಾರ ಆಗಲಿ, ಸೀರೆ ವಿಚಾರ ಆಗಲಿ, ಇಲ್ಲಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಈ ವಿಷಯ ಯಾರು ಮಾತಾಡೋದಿಲ್ಲ. ಇದು ಮುಖ್ಯ ಉದ್ದೇಶ. ಯಾಕಂದರೆ ಈಗ ಎಲ್ಲರೂ ಎಲ್ಲ ಇದೆ, ಆದರೆ ಮನಃಶಾಂತಿ ಇಲ್ಲ, ಮತ್ತು ಸಮಾಧಾನ ಇಲ್ಲ. ಆ ಸಮಾಧಾನ ಮನಃಶಾಂತಿಯನ್ನು ಕೊಡುವ ಉದ್ದೇಶದಿಂದ ನಾವು ಈ ಸಿಂಡಿಕೇಟ್ ಬ್ಯಾಂಕ್ ವನಿತೆಯರು ಅನ್ನೋ ಒಂದು ಗುಂಪನ್ನು ನಾವು ಸಂಘವನ್ನು ನಾವು ಮಾಡ್ಕೊಂಡಿದ್ದೀವಿ. ಇದನ್ನು ಹೇಗೆ ನಡೆಸ್ತಿದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲ ಸೇರ್ಕೊಂಡು ಏನು ಮಾಡ್ತೀವಿ, ಮೆಂಬರ್ಗಳಾಗಿದ್ದೀವಿ ಈ ಸಂಘಕ್ಕೆ. ಆ ಸಂಘದಲ್ಲಿ ನಾವು ಒಂದಿಷ್ಟು ಮೆಂಬರ್ಶಿಪ್ ಅಂತ ಕೊಡ್ತೀವಿ ತಿಂಗಳಿಗೆ. ಅದನ್ನು ನಾವು ಫಂಡ್ಸ್ ಅಂತ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪ್ರತಿ ತಿಂಗಳು ನಾವು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಜೊತೆಗೆ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಲೇಔಟಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ಅಭಯಗಣಪತಿ ದೇವಸ್ಥಾನ ಅಂತ ಹೋಗಿದೆ, ಅಲ್ಲಿ ವಾರ್ಷಿಕೋತ್ಸವ ನಡೆಯುತ್ತೆ. ಆಮೇಲೆ ಗಣೇಶನ ಪೂಜೆ ನಡೆಯುತ್ತೆ. ಜೊತೆಗೆ ನಮ್ಮ ಲೇಔಟಲ್ಲಿ ಮೇನ್ ಗ್ರೂಪ್ ಇದೆ, ಲೇಔಟ್ ಗ್ರೂಪ್ ಅಂತ. ಅಲ್ಲಿ ಎಲ್ಲ ಸದಸ್ಯರು, ಎಲ್ಲ ನಿವಾಸಿಗಳು ಸದಸ್ಯರಾಗಿದ್ದಾರೆ. ಆ ಗ್ರೂಪಿಂದ ಇಲ್ಲಿ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಅಥವಾ ಸ್ವತಂತ್ರ ದಿನೋತ್ಸವ ಇರ್ಬೋದು, ಅಥವಾ ಗಣೇಶ ಇರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಮಾಡ್ತಾ ಬರ್ತಿದ್ವಿ. ಮಹಿಳಾ ದಿನಾಚರಣೆಯನ್ನು ಕೂಡ ನಾವು ನಮ್ಮ ಸಂಘದಿಂದ ಕೂಡ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರು ತಮ್ಮದೇ ಆದ ಒಂದು ವಿಶಿಷ್ಟತೆಯಿಂದ ಪಾಲ್ಗೊಳ್ತೀವಿ. ಜೊತೆಗೆ ನಾವು ನಮ್ಮ ಕೈಲಾಗಿರುವಂತಹ ಸಹಾಯವನ್ನು ಮತ್ತು ಸಹಕಾರವನ್ನು, ಜೊತೆಗೆ ಕಾರ್ಯಕ್ರಮವನ್ನು ಕೂಡ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ. ಇದು ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ. ಈಗಾಗಲೇ ನಾವು ಇದು 4ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗಾಗಿ ನಮಗೆ ತುಂಬ ಖುಷಿಯಾಗಿದೆ. ಇದು ಸಕ್ಸಸ್ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ವಿ. ಸೊ ಈಗ 4ನೇ ವರ್ಷ ಮುಗಿಸಿ ಇನ್ನೇನು 5ನೇ ವರ್ಷಕ್ಕೆ ಬರ್ತೀವಿ ನಾವು. ಆದ್ದರಿಂದ ನನಗೆ ಈ ಸಂಘದ ಬಗ್ಗೆ ಮಾತಾಡಿದ್ರೆ ಖುಷಿ ಕೊಡ್ತಾ ಇದೆ ನನಗೆ. ಹಾಗೂ ನನ್ನ ಇದೇ ಸಂಘ ಅಂತ ಬಗ್ಗೆ ಅನೇಕ ಮಹಿಳೆಯರು ನಮ್ಮ ಸಂಘದವರು ಮಾತಾಡ್ತಾರೆ. ಅವರ ಒಪಿನಿಯನ್ ಕೂಡ ನಾವು ತಗೊಳ್ಳೋಣ. ಇದಕ್ಕೆ ಮುಂಚೆ ಗಣೇಶನ ನೆನೆಸ್ಕೊಂಡು ಒಂದು ಪ್ರಾರ್ಥನೆಯ ಮೂಲಕ ನಾವು ಮುಂದಿನ ಮಾತುಕತೆಗೆ ಹೋಗೋಣ ಅಂತ ಕೇಳ್ಕೊತೀವಿ. ಆಗಿದೆ ಅಂತಲೇ ಹೆಸರಾಗಿರೋ ಮತ್ತೋಗಿರ್ತೀವಿ. ಈಗ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಮ್ಮ ಲೇಔಟಿನ ಈ ವನಿತೆಯರಿಗೆ. ಹಾಗಾಗಿ ಅವರು ತಮ್ಮದೇ ಆದ ಟ್ಯಾಲೆಂಟನ್ನು ಇಲ್ಲಿ ಪ್ರದರ್ಶಿಸಲು ಒಂದು ಅವಕಾಶ ಇದೆ. ಇದೇ ಲೇಔಟಿನ ನಮ್ಮ ವನಿತೆಯರ ಸಂಘದ ಗಾನಕೋಗಿಲೆ ಅಂತಲೇ ನಾವು ಇಟ್ಟಿರುವಂತಹ ಸುಮನಾ ಅವರು ಗಣೇಶನ ಶ್ಲೋಕದ ಮೂಲಕ ಅಥವಾ ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನು ಅಥವಾ ಈ ಮಾತುಕತೆಯನ್ನು ಮುಂದುವರಿಸೋಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಸುಮನಾ ಬನ್ನಿ. ಸುಮನಾ. ಗಣೇಶ ಶರಣಂ ಪರಮ ಪಾವನಂ ಸತ್ಯ ಸಾಯಿನಂ ಗಜಾನನಂ. ಗಣೇಶ ಶರಣಂ ಪರಮ ಪಾವನಂ ಸತ್ಯ ಸಾಯಿನಂ ಗಜಾನನಂ. ನಿತ್ಯ ಸ್ಮರಣಂ ಪರಮ ಪಾವನಂ ಸತ್ಯ ಸಾಯಿನಂ ಗಜಾನನಂ. ನಿತ್ಯ ಸ್ಮರಣಂ
ಈಗ ಹಾಡಿನ ಮೂಲಕ ಹಾಡಿದ ಸುಮನ ಅವ್ರ ಬಗ್ಗೆ ಗೊತ್ತಾಗಿರ್ಬೋದು. ಅಂದರೆ ಅವರು ಚಿಕ್ಕವರಿಂದ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. ತುಂಬ ಅವ್ರ ಬಗ್ಗೆ ಆಸಕ್ತಿ ಇತ್ತು. ಆದರೆ ಅವರ